Preschool Check. ನಮಸ್ಕಾರ. A18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. 371J ಸಮರ್ಪಕ ಜಾರಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಮೀಸಲು ರದ್ದುಗೊಳಿಸುವ ಒತ್ತಾಯಕ್ಕೆ ವಿರೋಧ. ನಗರದ ವಾರ್ಡ್ 29 ಅಲ್ಲಮಪ್ರಭು ಕಾಲೋನಿ ಶಾಲೆ ಆವರಣ ನೀರಿನಿಂದ ಜಲಾವೃತ. ಕ್ರಮಕ್ಕೆ ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಒತ್ತಾಯ. ಎಕ್ಲಸ್ಪುರ್ ಗ್ರಾಮದ ಕೆರೆ ರಕ್ಷಣೆಗೆ ಆಗ್ರಹಿಸಿ ಮನವಿ. ಮಲಿಯಾಬಾದ್ ಪದವಿ ವಿದ್ಯಾರ್ಥಿ ಆತ್ಮಹತ್ಯೆ, ಪೊಲೀಸರಿಂದ ತನಿಖೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ಗೆ ಸನ್ಮಾನ. ವಾರ್ತೆಗಳ ವಿವರ. ಸಂವಿಧಾನ ಅನುಚ್ಛೇದ 371J ಮೀಸಲಾತಿ ನಿಯಮಗಳ ಸಮಗ್ರ ಹಾಗೂ ಸಮರ್ಪಕ ಅನುಷ್ಠಾನಕ್ಕಾಗಿ ಅನುಚ್ಛೇದ 371J ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಹಾಗೂ ವಿವಿಧ ಪಕ್ಷಗಳ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹೋರಾಟ ಸಮಿತಿ ಮುಖಂಡ ಪಾರಸಮ್ಮಲ್ ಸುಕಾಣಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಉದ್ಯೋಗ, ಶಿಕ್ಷಣ ಹಾಗೂ ಅಭಿವೃದ್ಧಿಗಾಗಿ ಕಳೆದ 10 ವರ್ಷದ ಹಿಂದೆ ಈ ಭಾಗಕ್ಕೆ 371J ಅನುಚ್ಛೇದ ಜಾರಿ ಮಾಡಲಾಯಿತು. ಅಂದಿನಿಂದ ಇಲ್ಲಿಯವರೆಗೆ 10 ವರ್ಷದಲ್ಲಿ ಜಾರಿ ವಿಚಾರದಲ್ಲಿ ಸಾಕಷ್ಟು ನ್ಯೂನತೆಗಳು ಹಾಗೂ ತೊಡಕುಗಳ ಎದುರಾಗುತ್ತಾ ಬಂದಿದ್ದವು. ಇಂದಿಗೂ ಸಹ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಈ ಭಾಗದ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದರು. ಪ್ರಾದೇಶಿಕ ಅಸಮಾನತೆ ನಿವಾರಣೆಗಾಗಿ 371J ಅನುಚ್ಛೇದ ಅನುಷ್ಠಾನಕ್ಕಾಗಿ ಪ್ರತ್ಯೇಕ ಸಮಿತಿ ಮಾಡಿ ಅನ್ಯಾಯವಾಗದಂತೆ ಸೂಕ್ತ ಅಧಿಕಾರ ನೀಡಬೇಕಾಗಿದೆ. ಉದ್ಯೋಗದಲ್ಲಿ ರಾಜ್ಯದಲ್ಲಿ ಮೆರಿಟ್ ಮತ್ತು ಮಿಕ್ಕುಳಿದ ವೃತ್ತದಲ್ಲಿ ಪರಿಗಣಿಸಬೇಕು. ಸುತ್ತೋಲೆಯಲ್ಲಿ ಯಾವ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಯಾವ ವೃಂದಕ್ಕೆ ಸೇರುತ್ತಾರೆ ಎಂದು ಬಹು ಆಯ್ಕೆ ಕೇಳಲಾಗಿದೆ. ನಂತರ ಹೊರಡಿಸಿದ ಸುತ್ತೋಲೆಯಲ್ಲಿ 2 ಪ್ರತ್ಯೇಕ ಅರ್ಜಿ ಕರೆದು 2 ಪರೀಕ್ಷೆ ನಡೆಸಲು ಸೂಚಿಸಿದೆ. ಇದು ಸಂವಿಧಾನದ ಮೀಸಲಾತಿ ವಿರುದ್ಧವಾಗಿದೆ ಎಂದು ದೂರಿದರು. ಬರೀ ಸರ್ ಆಗಮಿಸಿದ್ದಾರೆ. ಅವರೆಲ್ಲ ನಮ್ಮ ಒಂದು ಕ್ರೀಡಾಂಗಣಗಳಲ್ಲಿ j ವಿಚಾರವಾಗಿ ನೇಮಕಾತಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುತ್ತಿದ್ದಾರೆ. ಬೇರೆ ಬೇರೆ ನ್ಯಾಯಾಲಯದಲ್ಲಿ ಪ್ರಕರಣ ವ್ಯಾಜ್ಯಗಳು ದಾಖಲಾಗಿವೆ. ಇದರಿಂದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ. ಇದಕ್ಕಾಗಿ ಸರ್ಕಾರ ಆಡಳಿತಾತ್ಮಕ ನ್ಯಾಯಮಂಡಳಿ ರಚಿಸಿ ಕಲಬುರಗಿಯಲ್ಲಿ ಮಾತ್ರ ನಿರ್ವಹಣೆ ಮಾಡುವಂತೆ ಆದೇಶಿಸಬೇಕು ಎಂದರು.
ರಾಜ್ಯ ಮಟ್ಟದ ನೇಮಕಾತಿಯಲ್ಲಿ 8% ಮೀಸಲಾತಿಯನ್ನು ತಪ್ಪಾಗಿ ಪರಿಗಣಿಸಿದ್ದನ್ನು ತಿದ್ದುಪಡಿ ಮಾಡಿ ಈ ಭಾಗಕ್ಕೆ ಅದನ್ನು 20% ಮೀಸಲಾತಿ ನೀಡುವುದು ನ್ಯಾಯಬದ್ಧವಾಗಿದೆ ಎಂದರು. ರಾಜ್ಯದ ವಿವಿಗಳಲ್ಲಿ ಪಿಎಚ್ಡಿ ಪ್ರವೇಶಕ್ಕೆ ಮೀಸಲಾತಿ ನೀಡಬಾರದು ಎಂದು ಸರ್ಕಾರ ಆದೇಶಿಸಿದ್ದು 371J ಕಾಲಂ ನಿಯಮಗಳಿಗೆ ವಿರುದ್ಧವಾಗಿದೆ. ಪ್ರಮಾಣ ಪತ್ರ ವಿತರಣೆಯಲ್ಲಿಯೂ ದುರುಪಯೋಗ ಆಗುತ್ತಿದೆ. ಈ ಭಾಗದ ಅಲ್ಲದವರಿಗೆ ಪ್ರಮಾಣ ಪತ್ರ ನೀಡಲಾಗಿದೆ. ಇದರಿಂದ ಈ ಭಾಗದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಅಮೂಲ್ಯವಾದ ಬೆಂಬಲವನ್ನು ಕೊಟ್ಟಿದ್ದೀರಿ. ಈ ಸಲ ನಾನು ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತೇನೆ, ಬಾರ್ ಅಸೋಸಿಯೇಷನ್ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಹೋರಾಟ ಮಾಡಬೇಕಂದ್ರೆ ವಕೀಲ ಸಂಘದಿಂದೇ ಮಾಡಬೇಕು. ಅದು ಯಾಕೆ ತಪ್ಪಿದ್ದೀರಿ ಗೊತ್ತಿಲ್ಲ. ಇನ್ನು ಮುಂದೆ ತಾವು ಈ ಹೋರಾಟವನ್ನು ಮುಂದಾಳಕ್ಕೆ ತಗೋಬೇಕು. ಈ ಸಮಿತಿ ರಾಯಚೂರವರು ಈಗಾಗಲೇ ಸನ್ಮಾನ್ಯ ಎಲ್ಲ ಶಾಸಕರುಗಳು ಹಾಗೂ ಸನ್ಮಾನ್ಯ ಮಾಜಿ ಸಂಸದರ ಜೊತೆಗೆ ಮತ್ತು ಹೋರಾಟ ಸಮಿತಿಗಳು ಮತ್ತು ಸಂಘ ಸಂಸ್ಥೆಗಳು ಇವತ್ತಿನ 371J ಸಮರ್ಪಕ ಅನುಷ್ಠಾನಕ್ಕಾಗಿ ಮತ್ತು ಕೆಲವು ನ್ಯೂನತೆ. ರಜಾಕ್ ಉಸ್ತಾದ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸರ್ಕಾರದಿಂದ ಬೋರ್ಡ್ನ ಅಡಿಯಲ್ಲಿ ಲೀಗಲ್ ಸೇಲ್ ಸ್ಥಾಪನೆ ಆಗಬೇಕು. ಅಧಿಕಾರಿಗಳು ಸಮರ್ಪಕವಾಗಿ ನೇಮಕಾತಿ ಹಾಗೂ ಬಡ್ತಿಗಳನ್ನು ಕಾನೂನು ಅಡಿಯಲ್ಲಿ ತಲುಪಿಸಲು ಈ ಭಾಗದವರನ್ನೇ ಮಾಡಬೇಕು. ಸಮರ್ಪಕ ಅನುಷ್ಠಾನಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಈ ಭಾಗದ ಶಾಸಕರು ಮನವಿ ಸಲ್ಲಿಸಿದ್ದಾರೆ. ನಂಜುಂಡಪ್ಪ ವರದಿ ಮಾದರಿಯಲ್ಲಿ ಸಮಿತಿ ಅನುಷ್ಠಾನ ಮಾಡಬೇಕು. 371J ಅನುಷ್ಠಾನ ಪ್ರಾಧಿಕಾರ ರಚನೆ ಮಾಡಬೇಕು. ವ್ಯಾಜ್ಯಗಳು ನಿವಾರಣೆಗಾಗಿ ಈ ಭಾಗದಲ್ಲಿ ಕಲಬುರಗಿ ಮತ್ತು ರಾಯಚೂರಿನ ಹೊಸ ನ್ಯಾಯಾಲಯದಲ್ಲಿ ಪ್ರತ್ಯೇಕವಾಗಿ ಪರಿಗಣಿಸಬೇಕು. ಇದರಿಂದ ಸಾಕಷ್ಟು ತೊಂದರೆ ತಪ್ಪಲಿದೆ. ಬೇರೆ ಕಡೆ ಅಭ್ಯರ್ಥಿಗಳು ಅಲಿದಾಡುವುದು ತಪ್ಪುತ್ತದೆ ಎಂದರು. 371Jನಲ್ಲಿ ಆದ ತೊಂದರೆಗಳನ್ನು ನಿವಾರಣೆಗಾಗಿ ಸಭೆಯನ್ನು ಈ ಭಾಗದ ಜನಪ್ರತಿನಿಧಿಗಳನ್ನೊಳಗೊಂಡ ಸಭೆ ಮಾಡಬೇಕೆಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, 371J ಕಾಲಂ ಜಾರಿಯಾಗಿ 10 ವರ್ಷಗಳಾಗಿವೆ. ಸಾಕಷ್ಟು ಈ ಅವಧಿಯಲ್ಲಿ ಸಾಕಷ್ಟು ತೊಡಕುಗಳು ಕಂಡಿದ್ದೇವೆ. 10 ವರ್ಷದಿಂದ ಬೇರೆ ಬೇರೆ ವಿವಿಗಳಲ್ಲಿ ಅಭ್ಯರ್ಥಿ ನೇಮಕಾತಿ ವಿಷಯದಲ್ಲಿ ನ್ಯಾಯಾಲಯದಲ್ಲಿ ಸ್ಟೇ ತರಲಾಗಿದೆ. ಮೆಡಿಕಲ್ ಸೀಟ್ ಸೇರಿದಂತೆ ಎಲ್ಲ ವಿಭಾಗದಲ್ಲಿ ಸ್ಟೇಯಿಂದಾಗಿ ತೊಂದರೆಯಾಗಿದೆ. ಇದರಿಂದ 8% ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ ಎಂದರು. ಉದ್ಯೋಗದಲ್ಲಿ ಮೀಸಲಾತಿ ಕುರಿತು ಬೇರೆ ಭಾಗದ ಅಭ್ಯರ್ಥಿಗಳು ಅಲ್ಲಿನ ಜನಪ್ರತಿನಿಧಿಗಳ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕಿ 371Jಯಿಂದ ಅನ್ಯಾಯವಾಗಿದೆ ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಹೋರಾಟ ಮಾಡಿದ್ದಾರೆ. ಕಳೆದ 10 ವರ್ಷದಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಸೇರಿ ಇತರೆಯಲ್ಲಿ ವಂಚನೆಯಾಗಿದೆ. 8% ಮೀಸಲಾತಿ ಲೆಕ್ಕ ಹಾಕಿ ಬ್ಯಾಕ್ಲಾಗ್ ರೀತಿಯಲ್ಲಿ ಕೋರ್ಟ್ ತೀರ್ಮಾನದ ನಂತರ ಈ ಭಾಗಕ್ಕೆ ಒದಗಿಸಿಕೊಡಬೇಕೆಂದು ತಿಳಿಸಿದರು. ರಾಜ್ಯದ ಇತರ ಭಾಗಗಳ ಜೊತೆಗೆ ಸಂತೋಲನ ಆಗಬೇಕು ಮತ್ತು ಈಕ್ವಾಲಿಟಿ ಬರಬೇಕು ಎನ್ನುವ ದೃಷ್ಟಿಯಿಂದ ಹೋರಾಟ ನಡೀತಾ ಇತ್ತು. ಆ ಹೋರಾಟದ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಧರ್ಮಸಿಂಗ್ ಸಾಹೇಬರು ಮತ್ತು ವೈಜನಾಥ್ ಪಾಟೀಲ್ ಅವರು ಎಲ್ಲರೂ ಸೇರಿ ಸಂಸತ್ತಿನಲ್ಲಿ ಈ ಒಂದು 371J ಕಲಂಗೆ ತಿದ್ದುಪಡಿ ತರುವುದರ ಮೂಲಕ ನಮಗೊಂದು ದೊಡ್ಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಕಳೆದ 10 ವರ್ಷದಿಂದ ಈ ಒಂದು ಕಾನೂನು ಜಾರಿಯಲ್ಲಿದೆ. ಆದರೆ 10 ವರ್ಷದ ಅವಧಿಯಲ್ಲಿ ಶಿಕ್ಷಣದಲ್ಲಿ ಬೇರೆ ಬೇರೆ ಡೀಮ್ಡ್ ಯೂನಿವರ್ಸಿಟಿಯ ಸ್ಥಾನಗಳನ್ನ ಸೀಟ್ಗಳನ್ನ ತುಂಬುವ ವಿಷಯದಲ್ಲಿ ಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದಾರೆ. 10 ವರ್ಷದಿಂದ ಇಲ್ಲಿವರೆಗೆ ನಮಗೆ ಏನು ಆಯ್ದ ಕಾಲೇಜುಗಳಲ್ಲಿ 8% ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಇನ್ನಿತರ ಸೀಟ್ಗಳೇನು ಸಿಗಬೇಕಾಗಿತ್ತು ಅವು ಇದುವರೆಗೂ ಸಿಗಲಿಲ್ಲ. ಅವು ಹಾಗೆ ಸ್ಟೇ ಮೂಲಕ ನಿಂತು ಹೋಗಿದ್ವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಇನ್ನು ಎರಡನೇದು ಹೊಸದಾಗಿ ಒಂದು ಉದ್ಭವಿಸಿರೋ ಸಮಸ್ಯೆ ಏನಂದ್ರೆ ಉದ್ಯೋಗದಲ್ಲಿ ಈಗಾಗಲೇ ನಮ್ಮ ರಜಾಕ್ ಉಸ್ತಾದ್ ಅವರು ಎಕ್ಸ್ಪ್ಲೇನ್ ಮಾಡಿದಂತೆ ಮೀಸಲಾತಿ ನಿಯಮಗಳ ಅನುಸಾರ ಹೆಚ್ಚು ಅಂಕಗಳನ್ನು ಪಡೆದವರು, ಮೆರಿಟ್ನಲ್ಲಿ ಜಾಸ್ತಿ ಅಂಕಗಳನ್ನು ಪಡೆದವ್ರನ್ನ ನಾವು ಯಾವುದೇ ಕ್ಯಾಟಗರಿ ಇರಲಿ, ಅದು SC ಇರಲಿ, ST ಇರಲಿ, OBC ಬೇರೆ ಬೇರೆ ಮೀಸಲಾತಿಯ ನಿಯಮಗಳ ಅನುಸಾರ ಅವರ ಜನರಲ್ ಮೆರಿಟ್ ತಗೊಂಡು ಜನರಲ್ ಕ್ಯಾಂಡಿಡೇಟ್ ಅಂತ ಪರಿಗಣಿಸಿ
ಅವ್ರನ್ನ ಅಲ್ಲಿ ಆ ಹುದ್ದೆಗೆ ತುಂಬ್ತಾರೆ ಮತ್ತು ಆ ಸ್ಥಾನಕ್ಕೆ ಆ ಭಾಗದ ರಿಸರ್ವೇಶನ್ ಕ್ಯಾಟಗರಿಯಲ್ಲಿ ಬರುವಂತ ಅಭ್ಯರ್ಥಿಯನ್ನು ತುಂಬುವಂತ ಒಂದು ಮೀಸಲಾತಿಯ ನಿಯಮ. ಇದು ಎಲ್ಲ ಮೀಸಲಾತಿಗಳಿಗೆ ಕೂಡ ಅನುಕೂಲ. ನಂತರ ಸರ್ ಇವತ್ತಾಗುತ್ತೆ ಮಧ್ಯಾಹ್ನ ಕರ್ನಾಟಕ ಏಕೀಕರಣ ಆದಂತ ಸಂದರ್ಭದಲ್ಲಿ ಮಧ್ಯಾಹ್ನ ಆಗುತ್ತಾ? ಏಕೀಕರಣಕ್ಕಿಂತ ಮೊದಲು ನಮಗೆ ಮೀಸಲಾತಿ ಇತ್ತು. ಇಂಗ್ಲಿಷರ ಕಾಲದಲ್ಲಿ, ನವಾಬರ ಕಾಲದಲ್ಲಿ. ಆರಾಮೇ ಸರ್. ಮಹಾರಾಷ್ಟ್ರದ ವಿದರ್ಭ ಇರ್ಬೋದು, ಆಂಧ್ರದ ತೆಲಂಗಾಣ ಇರ್ಬೋದು, ನಮ್ಮ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮೂರು ಕೂಡ ಈ ಮೀಸಲಾತಿಗೆ ಒಳಪಟ್ಟಿರ್ತಕ್ಕಂಥದ್ದು. ಆದರೆ ಕರ್ನಾಟಕ ಏಕೀಕರಣ ಆದ ನಂತರ ಮೀಸಲಾತಿ ನಮ್ಮಿಂದ ತೆಗೆದು ಹಾಕಲಾಯಿತು. ಅದನ್ನ ಯಾರೋ ಅವತ್ತು ಪ್ರಶ್ನೆ ಮಾಡಲಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ಇವತ್ತು ಈ ಒಂದು ಆರ್ಟಿಕಲ್ 371J ಮೂಲಕ ಸಿಕ್ಕಿರ್ತಕ್ಕಂಥ ಸವಲತ್ತು ಉಳಿದ ಕರ್ನಾಟಕ ರಾಜ್ಯದ ಉಳಿದ 24 ಜಿಲ್ಲೆಗಳ ಜನರಿಗೆ ಹೊಟ್ಟೆ ಕಿಚ್ಚು ಉಂಟು ಮಾಡಿದೆ ಅಂತ ನನಗೆ ಅನಿಸ್ತದೆ. ಸುಮಾರು ಈ ಒಂದು 10 ವರ್ಷದಲ್ಲಿ ನಮ್ಮ ಭಾಗದ ಕೆಲವಾರು ವಿದ್ಯಾರ್ಥಿಗಳು, ಕೆಲವಾರು ಯುವಕರು ಉನ್ನತ ಹುದ್ದೆಗಳನ್ನು ಪಡೆಯುವಂತಹ ಸಂದರ್ಭವನ್ನು ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗಿರತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯ ಇದೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ರಜಾಕ್ ಅವರು ಹೇಳಿದ್ರು, ಎಲ್ಲೆಲ್ಲಿ ಯಾವ್ಯಾವ ರೀತಿಯಿಂದ ಅನ್ಯಾಯ ಆಗ್ತಾ ಇದೆ ನಮ್ಮದು. ಕೆಲವು ಯೂನಿವರ್ಸಿಟಿಗಳು, ಕೆಲವು ಕಾಲೇಜುಗಳು ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ತಂದು ಆತಂಕ ಮಾಡಿರ್ತಕ್ಕಂಥದ್ದು ಮತ್ತು ಮೆರಿಟ್ ವಿದ್ಯಾರ್ಥಿಗಳನ್ನ ಜನರಲ್ ಸೀಟಿ ತೆಗೆದುಕೊಂಡು ಹೋಗುವಂತ ಅವಕಾಶವನ್ನ ವಂಚಿತ ಮಾಡುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಮತ್ತು 24 ಜಿಲ್ಲೆಗಳಲ್ಲಿ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆ 8% ಮೀಸಲಾತಿ ಕೊಡೋದಕ್ಕೂ ಕೂಡ ಇವತ್ತು ತೊಂದರೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಸತತವಾಗಿ ಪ್ರಾರಂಭದಿಂದಲೂ ಕೂಡ ಮುನ್ನಡೆದು ಬಂದಿರತಕ್ಕಂಥದ್ದು. ಈಗಾಗಲೇ ರಜಾಕ್ ಅವರು ಹೇಳುವಂತೆ ಕೋರ್ಟ್ನಲ್ಲಿ ಬಹಳಷ್ಟು ಕೇಸುಗಳು ಪೆಂಡಿಂಗ್ ಇರತಕ್ಕಂಥದ್ದು. ನಮಗೆ ಇವತ್ತು ಕೋರ್ಟ್ ಅಡ್ಡಗೋಡೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಕೋರ್ಟಲ್ಲಿ ಒಂದ್ಸಲ ಕೇಸ್ ಹೋಯ್ತು ಅಂದ್ರೆ ಪಾರ್ಟಿ ಸರ್ಕಾರವನ್ನು ಮಾಡುತ್ತೆ. ಸರ್ಕಾರ ಪಾರ್ಟಿ ಆದಾಗ ಪ್ರತಿಭಟನೆಯಲ್ಲಿ ಶಾಸಕ ಹಂಪನಗೌಡ ಬದಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಎ ಪಾಪಾರೆಡ್ಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ನಗರಸಭೆ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಶ್ರೀಕಾಂತರಾವ್ ವಕೀಲ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಟಾಗೋರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಮರೇಶ್ ಪಾಟೀಲ್, ನಗರಸಭೆ ಸದಸ್ಯ ಪವನ್ ಕುಮಾರ್ ಎಂ ಈರಣ್ಣ, ಬಿಜೆಪಿ ಮುಖಂಡ ರವೀಂದ್ರ ಚಲ್ದರ್, ಶ್ರೀದೇವಿ ನಾಯ್ಕ್, ನಾಗರಾಜ್ ಮಸ್ಕಿ, ಬಸವರಾಜ್ ಕಳಸ, ಅಶೋಕ್ ಕುಮಾರ್ ಜೈನ್, ಡಾಕ್ಟರ್ ರಜಾಕ್ ಉಸ್ತಾದ್, ಜಗದೀಶ್ ಗುಪ್ತಾ, ರುದ್ರಪ್ಪ ಅಂಗಡಿ, ಅಂಬಾಪತಿ ಪಾಟೀಲ್ ವಕೀಲರು, ಜೆ ಶಿವಮೂರ್ತಿ, ದೇವಣ್ಣ ನಾಯ್ಕ್, ಅಬ್ದುಲ್ ಕರೀಂ, ಕೆಜಿ ವೀರೇಶ್, ಬಸವರಾಜ್ ಕಳಸ, ಶಶಿಕಲಾ ಭೀಮರಾಯ, ಸುಲೋಚನಾ ಅಲ್ಕೂರು ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಕಾಲೇಜುಗಳ ಸಿಬ್ಬಂದಿಗಳು, ವಿವಿಧ ಸಮಾಜಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು, ಶಿಕ್ಷಕರು ಭಾಗವಹಿಸಿದ್ರು. ನಗರದ ವಾರ್ಡ್ ನಂಬರ್ 29ರಲ್ಲಿರುವ ಅಲ್ಲಮ್ಮ ಪ್ರಭು ಕಾಲೋನಿ ಶಾಲಾ ಆವರಣ ಮಳೆ ಬಂದರೆ ನೀರಿನಿಂದ ಜಲಾವೃತವಾಗುತ್ತಿದ್ದು, ಕೂಡಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಶಾಲೆಯಲ್ಲಿ 386 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದಾರೆ. ಆವರಣ ತಗ್ಗಿನಿಂದ ಕೂಡಿದ್ದರಿಂದ ಮಳೆ ನೀರು ಸಂಗ್ರಹವಾಗಿ ಶಾಲಾ ಮಕ್ಕಳು, ಶಿಕ್ಷಕರು ಶಾಲೆಯೊಳಗೆ ತೆರಳದಂತಾಗಿದೆ. ಮಳೆ ಬಂದರೆ ಪ್ರಾರ್ಥನೆ, ಆಟೋಟಗಳು ನಡೆಸದಂತಾಗುತ್ತದೆ. ಶಾಲಾ ಎಸ್ಡಿಎಂಸಿಯಿಂದ ಈಗಾಗಲೇ 2 ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ನೀಡಿದ್ರೂ ಯಾವುದೇ ಸ್ಪಂದನೆ ದೊರಕಿಲ್ಲ. ಅವಘಡ ಸಂಭವಿಸುವ ಮೊದಲೇ ಇಲಾಖೆ ಎಚ್ಚೆತ್ತುಕೊಂಡು ನೀರು ನಿಲ್ಲದಂತೆ ಕ್ರಮ ವಹಿಸಬೇಕು. ಶಾಲಾ ಆವರಣದಲ್ಲಿ ಮರಂ ಹಾಕುವ ಮೂಲಕವಾದರೂ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ವಾರ್ಡ್ ನಂಬರ್ 29 ಅಲ್ಲಮ್ಮ ಶಾಲೆಯ ಆವರಣದಲ್ಲಿ ಜಲಾವೃತವಾಗಿರುವ ಬಗ್ಗೆ ವಾರ್ಡ್ ನಂಬರ್ 29ರಲ್ಲಿ ಬರುವ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ NS ನಗರ ಅಲ್ಲಮ್ಮ ಕಾಲೋನಿ ರಾಯಚೂರು. ಈ ಶಾಲೆಯ ಆವರಣದಲ್ಲಿ ಮಳೆ ಬಂದು ಜಲಾವೃತವಾಗಿದೆ. ಸುಮಾರು 386 ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಸುವ್ಯವಸ್ಥಿತವಾಗಿ 18 ಕೊಠಡಿಗಳಿವೆ, ಒಳ್ಳೆಯ ಬೋಧನೆಯೂ ಇದೆ. ಆದರೆ ಈ ಶಾಲೆಯ ಆವರಣದಲ್ಲಿ ಮಳೆ ಬಂದರೆ ಜಲಾವೃತವಾಗುತ್ತದೆ. ಇದರಿಂದ ಬೆಳಗಿನ ಪ್ರಾರ್ಥನೆ ಮಾಡಲು ಮತ್ತು ಆಟೋಗಳಿಗೆ ಅವಕಾಶವೇ ಇಲ್ಲದಂತಾಗಿದೆ. ನೀರು ಬಹಳ ದಿನ ನಿಂತುಕೊಳ್ಳುವುದರಿಂದ ಮಕ್ಕಳಿಗೆ ರೋಗದ ಭೀತಿಯು ಕಾಡಬಹುದು. ಪ್ರಯುಕ್ತ ಜಿಲ್ಲಾಡಳಿತ, ನಗರಸಭೆ ಅಧಿಕಾರಿಗಳು, ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಮಕ್ಕಳು ರೋಗ ಪೀಡಿತರಾಗುವಂತೆ ಒಂದು ವೇಳೆ
ಅಲ್ಲದೆ ದಿನಾಂಕ 4/6/2024 ಮತ್ತು 4/10/2024 2 ಬಾರಿ ಶಾಲಾ ವತಿಯಿಂದ ಹಾಗೂ SDMC ವತಿಯಿಂದ ಲಿಖಿತ ಮೂಲಕ ಸಮಸ್ಯೆ ನಿವಾರಣೆ ಮಾಡುವಂತೆ ಪತ್ರವನ್ನು ನೀಡಲಾಗಿತ್ತು. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯಾಗಲಿ ಜಿಲ್ಲಾಡಳಿತ ವತಿಯಿಂದಾಗಲಿ ಬಂದಿರುವುದಿಲ್ಲ. ಪ್ರಸ್ತುತವಾಗಿ ಶಾಲಾ ಆವರಣದಲ್ಲಿ ನಿಂತಿರುವ ನೀರನ್ನು ಹೊರಹಾಕಲು ತಾತ್ಕಾಲಿಕವಾಗಿ ಕಚ್ಚಾ ಕಾಲುವೆಯನ್ನು ನಿರ್ಮಿಸಿ ನೀರು ಹೊರಗೆ ಹಾಕುವಂತೆ ಮಾಡಬೇಕು. ತಗ್ಗಾಗಿರುವ ಆವರಣದಲ್ಲಿ ಮೊಹರಂ ತುಂಬಿಸಿ ಎತ್ತರಗೊಳಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಒಂದು ವೇಳೆ ನಮ್ಮ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಪಾಲಕರು, ಮಕ್ಕಳು, ಪ್ರಗತಿಪರ ಸಂಘಟನೆ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಖಲೀಲ್ ಪಾಷಾ, ಕಲ್ಯಾಣ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಕೆ ರಂಗನಾಥ, ರಾಜಯ್ಯ ಸ್ವಾಮಿ, ಮೆಹಬೂಬ್, ಜಾಫರ್, ಮುನ್ನಾನ್ ಮರಲಿಂಗ, ಚಂದ್ರು, ಬಡೇಸಾ, ಫಾರೂಕ್, ತಾಹೇರಾ, ಜಾಕೀರ್, ಕದೀರ್, ಸುದರ್ಶನ್, ಪಾಂಡುರಂಗ, ಈರಣ್ಣ, ಮನ್ಸೂರ್, ಹುಸೇನ್, ಬಾಬು, ನಿಸಾರ ಸೇರಿದಂತೆ ಅನೇಕರಿದ್ದರು. ಯಕ್ಲಸ್ಪುರ್ ಗ್ರಾಮದ ಕೆರೆಯ ಒಟ್ಟು ದುರಸ್ತಿಯಲ್ಲಿದ್ದು ರಿಪೇರಿ ಮಾಡುವಂತೆ ಒತ್ತಾಯಿಸಿ ಶ್ರೀ ಗಂಗಿ ಮಾಳಮ್ಮ ಕೆರೆ ಬಳಕೆದಾರರ ಸಂಘ ಪದಾಧಿಕಾರಿಗಳು ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ನೀಡಿದರು. ಮಾನವಿ ತಾಲೂಕಿನ ಯಕ್ಲಸ್ಪುರ್ ಗ್ರಾಮದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಎಕರೆ ದೊಡ್ಡದಾದ ಕೆರೆ ಇದ್ದು, ಕೆರೆಯಲ್ಲಿ ಪ್ರತಿ ವರ್ಷ ಮಳೆ ಬಂದಂತಹ ಸಂದರ್ಭದಲ್ಲಿ ಕೆರೆ ತುಂಬಿ ಒಡ್ಡು ಒಡೆದು ಹೋಗುವ ಹಂತಕ್ಕೆ ತಲುಪುತ್ತದೆ. ಇದರಿಂದಾಗಿ ಕೆಳಭಾಗದ ರೈತರಿಗೆ ಬಹಳ ತೊಂದರೆಯಾಗುತ್ತದೆ. ಈ ಬಗ್ಗೆ ಪ್ರತಿ ವರ್ಷವೂ ನೀರಾವರಿ ಜೆಇ ಹಾಗೂ ಎಇ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲವೆಂದರು. ಈ ಕೆರೆಗೆ 2023-24ನೇ ಸಾಲಿನ ಸಣ್ಣ ನೀರಾವರಿ ಬಜೆಟ್ನಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಕಾಮಗಾರಿ ಮಂಜೂರು ಮಾಡಿದ್ದು, ಆದರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಬೋಗಸ್ ಬಿಲ್ ಎತ್ತುವಳಿ ಮಾಡಿದ್ದಾರೆ. ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಆರೋಪಿಸಿದರು. ಆಲ್ರೆಡಿ ಕಾಮಗಾರಿ ಮಾಡ್ಯಾರ. ನನ್ನ ಬಿಲ್ಲನ್ನು ಹೋಗ್ತದೆ ಲಾಸ್ಟ್ ಎಂಡಿಂಗ್ ಬಿಲ್ ಅವರೇ ಸರಿಯಾಗಿ ಮಾಡಿ ಹೋಗ್ತೈತಿ. ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತುರ್ತು ಕ್ರಮ ವಹಿಸಿ ಕೆರೆಯ ಒಡ್ಡು ರಿಪೇರಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಇದ್ದರು. ಈಗ ಜಾಹೀರಾತು. India's #1 preschool chain. Bubble, 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 so bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wah. Wow. Wah. Wonderful. Wah. A Eurokid learns words with movements and actions which helps increase vocabulary up to 4 times. So Eurokids Early School. Right start, flying start. Wonderful. 5, 6. 7, 8, 9, 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ತಾಲೂಕಿನ ಮಲಿಯಾಬಾದ್ ಗ್ರಾಮದ ಯುವಕನೋರ್ವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ. ಗದರ ಗ್ರಾಮದ ಯುವಕ ಅನುಮೇಶ 22 ವರ್ಷವಾಗಿದ್ದು ಆತ್ಮಹತ್ಯೆ ಮಾಡಿಕೊಂಡ ಯುವಕ ಎಂದು ಗುರುತಿಸಲಾಗಿದೆ. ನಗರದ ನವಯುಗ ಕಾಲೇಜಿನಲ್ಲಿ ಅಂತಿಮ ವರ್ಷ ಪದವಿ ಅಭ್ಯಾಸ ಮಾಡುತ್ತಿದ್ದ ಯುವಕ ವಸತಿ ನಿಲಯದಲ್ಲಿದ್ದ. ಕಳೆದ 2 ವರ್ಷಗಳಿಂದ ಮಲಿಯಾಬಾದ್ ಗ್ರಾಮದ ಯುವತಿಯನ್ನು ಪ್ರೀತಿಸುತ್ತಿದ್ದ ಎಂದು ಹೇಳಲಾಗಿದೆ. ಮದುವೆಯ ಕುರಿತಾಗಿ ಯುವತಿ ಮನೆಯೊಂದರೊಂದಿಗೆ ಚರ್ಚಿಸಿದ್ದ. ಪದವಿ ಮುಗಿದ ಬಳಿಕ ಮದುವೆ ಸಹಮತಿ ನೀಡಿದ್ದರು. ಆದರೆ ಶುಕ್ರವಾರ ಮಲಿಯಾಬಾದ್ ಅರಣ್ಯ ಪ್ರದೇಶಕ್ಕೆ ತೆರಳಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹೇಳಲಾಗುತ್ತಿದೆ.
ಯರಗೇರ ಪೊಲೀಸರು ಸ್ಥಳಕ್ಕೆ ತೆರಳಿ ತನಿಖೆ ನಡೆಸುತ್ತಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಮೃತವನ್ನು ರಿಮ್ಸ್ಗೆ ರವಾನಿಸಲಾಗಿದೆ. ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಲೋಕ ಜನಶಕ್ತಿ ಪಕ್ಷದ ವರಿಷ್ಠ ಚಿರಾಗ್ ಪಾಸ್ವಾನ್ ಅವರನ್ನು ನವದೆಹಲಿಯಲ್ಲಿ ಲೋಕ ಜನಶಕ್ತಿ ಪಕ್ಷದ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಜಿ ವೆಂಕಟರೆಡ್ಡಿ ಭೇಟಿ ಮಾಡಿ ಸನ್ಮಾನಿಸಿ ಗೌರವಿಸಿದರು. ಕೇಂದ್ರ ಸರ್ಕಾರದಿಂದ ರಾಯಚೂರು ಜಿಲ್ಲೆಗೆ ಫುಡ್ ಪಾರ್ಕ್ ಸ್ಥಾಪನೆ ಮಾಡಬೇಕು. ಇದರಿಂದ ಜಿಲ್ಲೆಯ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ ಎಂದು ಕೇಂದ್ರ ಸಚಿವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಲೋಕ ಜನಶಕ್ತಿ ಪಕ್ಷದ ರಾಜ್ಯಾಧ್ಯಕ್ಷ ಎಂಎಸ್ ಜಗನ್ನಾಥ, ಕಿಸಾನ್ ಸೇಲ್ ರಾಜ್ಯಾಧ್ಯಕ್ಷ ಜಿ ವೆಂಕಟರೆಡ್ಡಿ, ಪಕ್ಷದ ಕಾರ್ಯಾಧ್ಯಕ್ಷ ಏಗನೂರು ರಾಮನಗೌಡ ಮತ್ತು ರಾಯಚೂರು ಜಿಲ್ಲಾಧ್ಯಕ್ಷರಾದ ಗೋಪಾಲ್ ರೆಡ್ಡಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 371J ಸಮರ್ಪಕ ಜಾರಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ, ಮೀಸಲು ರದ್ದುಗೊಳಿಸುವ ಒತ್ತಾಯಕ್ಕೆ ವಿರೋಧ. ನಗರದ ವಾರ್ಡ್ 29 ಅಲ್ಲಮಪ್ರಭು ಕಾಲೋನಿ ಶಾಲೆ ಆವರಣ ನೀರಿನಿಂದ ಜಲಾವೃತ, ಕ್ರಮಕ್ಕೆ ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಒತ್ತಾಯ. ಎಕ್ಲಸ್ಪುರ್ ಗ್ರಾಮದ ಕೆರೆ ರಕ್ಷಣೆಗೆ ಆಗ್ರಹಿಸಿ ಮನವಿ. ಮಲಿಯಾಬಾದ್ ಪದವಿ ವಿದ್ಯಾರ್ಥಿ ಆತ್ಮಹತ್ಯೆ, ಪೊಲೀಸರಿಂದ ತನಿಖೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ಗೆ ಸನ್ಮಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.